2024-25ನೇ ಸಾಲಿನ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಶ್ರೀಶಕ್ತಿ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಇಲಾಖೆ ಸಹಯೋಗದೊಂದಿಗೆ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ತಹಸೀಲ್ದಾರ್ BN ಸ್ವಾಮಿರವರು ಗಿಡ ನೆಟ್ಟು ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ BN ಸ್ವಾಮಿರವರು, ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ ಮಾತನಾಡಿ, ಈ ಕಾರ್ಯಕ್ರಮವನ್ನು ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಪೌಷ್ಟಿಕ ಆಹಾರ ಸೇವನೆ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಗೃತಿ ಮೂಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿ ರಮೇಶ್ ಗೌಡ, ತಹಸೀಲ್ದಾರ್ BN ಸ್ವಾಮಿ, EO ಹೇಮಾವತಿ, THO ಡಾಕ್ಟರ್ ವೆಂಕಟೇಶಮೂರ್ತಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್, CDPO ವಿದ್ಯಾ A ವಸರತ್, ACDPO ಲಕ್ಷ್ಮಮ್ಮ, ಮೇಲ್ವಿಚಾರಕಿ ಶಶಿಕಲಾ, ಪೋಷಣ್ ಅಭಿಯಾನ ತಾಲೂಕು ಸಂಯೋಜಕರು KN ಶಿವಪ್ಪ ಹಾಗೂ ಇಲಾಖೆ ಸಿಬ್ಬಂದಿ ವರ್ಗ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ದುಡಿಯೋ ವ್ಯಕ್ತಿಗೆ ಇದನ್ನೆಲ್ಲ ಅವೇರ್ನೆಸ್ ಕೊಡಬೇಕು ನೀವು. ಮತ್ತೆ ಅದೇ ರೀತಿ ಕಡಿಮೆ ತೂಕದ ಮಕ್ಕಳಿದ್ರೆ ಅವರ ತಹಸೀಲ್ದಾರ್ ಸಾಹೇಬ್ ಹೇಳಿದಂಗೆ ಗೊತ್ತಾಗಲ್ಲ, ಕಡಿಮೆ ತೂಕ ಅಂದ್ರೇನು, ಅಪೌಷ್ಟಿಕತೆಯಿಂದ ಇದೆ, ಸ್ಯಾಮ್ ಅಂದ್ರೇನು, ಮ್ಯಾಮ್ ಅಂದ್ರೇನು ಅಂತ ಎಷ್ಟು ಜನ ಗೊತ್ತಾಗುತ್ತಪ್ಪ, ಎಷ್ಟು ಜನ ಗೊತ್ತಾಗುತ್ತೆ. ಅವಾಗ ನೀವು ಅವ್ರ ಮನೆ ಭೇಟಿಗೆ ಹೋದಾಗ, ಅಣ್ಣ ನಿಮ್ದು ಮಗು ಇಷ್ಟು ವಯಸ್ಸಿಗೆ ಇಷ್ಟು ತೂಕ ಇರಬೇಕಿತ್ತು, ಇಷ್ಟು ತೂಕ ಇಲ್ಲ, ನಾವು ಅಂಗನವಾಡಿಯಲ್ಲಿ ಇಷ್ಟು ಕೊಡ್ತೀವಿ, ನೀವು ಮನೆಯಲ್ಲಿ ಈ ಮಗುಗೆ ಇದೆಲ್ಲ ತಿನ್ನಿಸಿ ಅಂತ ನೀವು ತಂದೆಗೆ ತಾಯಿ ಕೂರಿಸ್ಕೊಂಡು ಇಬ್ಬರು ಹೇಳಬೇಕು. ಅಜ್ಜಿ ಒಂದು ನಿಮ್ಮದು ಮತ್ತೆ ನಮ್ಮ ಒಂದು ಇಲಾಖೆಯ ಕರ್ತವ್ಯ ಏನು ಅಂತಂದ್ರೆ, ಒಂದು ಮಗು ಹುಟ್ಟಿದಾಗಿಂದ ಹಿಡಿದು 19 ವರ್ಷ ಏನು ಟೀನೇಜ್ ಅಂತ ಏನು ಪ್ರೌಢಾವಸ್ಥೆ ಎಲ್ಲ ಮುಗಿಯುತ್ತೋ ಅಲ್ಲಿವರೆಗೂ ನಾವು ಚೆನ್ನಾಗಿ ಅವರನ್ನ ನೋಡ್ಕೊಂಡಾದ್ರೆ ಮುಂದೆ ಅವರು ಒಳ್ಳೆಯ ಆರೋಗ್ಯವಂತ ಪ್ರಜೆಯಾಗಿ ಹೊಂದ್ತಾರೆ. ಮಗು ಹುಟ್ಟಿದ ತಕ್ಷಣನೇ ಅರ್ಧ ಗಂಟೆ ಒಳಗಡೆ ತಾಯಿಯ ಎದೆ ಹಾಲನ್ನ ಕುಡಿಸ್ಬೇಕು. ಯಾಕೆ? ಅದರಲ್ಲಿರುವಂತ ಪೌಷ್ಟಿಕಾಂಶ ಭರಿತ ತತ್ವಗಳನ್ನ ಅದು ಮಗುಗೆ ಕೊಟ್ಟಾದ್ರೆ ಮಗು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಯಾವುದೇ ತರ ರೋಗ ಮತ್ತು ರುಜಿನಗಳಿಂದ ಬಳಲಲ್ಲ. ಅದಾದ್ಮೇಲೆ ಕಂಪ್ಲೀಟ್ ಆಗಿ 6 ತಿಂಗಳವರೆಗೂ ಅದಕ್ಕೆ ತಾಯಿಯ ಎದೆ ಹಾಲೇ ಕೊಡಬೇಕು. ತಾಯಿಯ ಎದೆ ಹಾಲು ಜೊತೆಗೆ 6 ತಿಂಗಳಾದ್ಮೇಲೂ ಬೇರೆ ಪೂರಕ ಆಹಾರವನ್ನು ಕೊಟ್ಟರು ಈ ತಾಯಿಯ ಎದೆ ಹಾಲನ್ನ ಬಿಡಬಾರ್ದು. ಈಗಾಗಲೇ ಇಷ್ಟೊಂದೆಲ್ಲ ವೆಜಿಟೇಬಲ್ ಇಟ್ಟಿದ್ದೀರಾ, ಏನು ನನ್ನ ಒಂದು ಏನು ಸಲಹೆ ಏನಂತಂದ್ರೆ, ಇಟ್ಟಿರೋಂಥ ಎಷ್ಟೋ ವೆಜಿಟೇಬಲ್ ಮತ್ತು ಫ್ರೂಟ್ಸಲ್ಲಿ ನಮ್ಮ ಏನು ಗ್ರಾಮೀಣ ಭಾಗದಲ್ಲಿರುವಂತಹ ಬಡತನ ರೇಖೆಗಿಂತ ಕೆಳಗಿರುವಂಥ ಮಹಿಳೆಯರಾಗಲಿ ಕುಟುಂಬದವರಾಗಲಿ ಎಲ್ಲಾನು ಖರೀದಿ ಮಾಡೋಕ್ಕಾಗಲ್ಲ. ಈಗ ಅಲ್ಲಿಟ್ಟಿರುವಂಥದ್ದೇ ನೋಡಿ, ಆ್ಯಪಲ್ ರೇಟೇ ಬೇರೆ ಇರುತ್ತೆ, ಪಪ್ಪಾಯ ರೇಟೇ ಬೇರೆ ಇರುತ್ತೆ, ಅನಾನಸ್ ರೇಟೇ ಬೇರೆ ಇರುತ್ತೆ, ಮೋಸಂಬಿ ರೇಟೇ ಬೇರೆ ಇರುತ್ತೆ. ಹಾಗಾಗಿ ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈವನ್ ಗ್ಲೋಬಲ್ WHO ಕೂಡ ಹೇಳುತ್ತೆ, ಈಗ ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಒಂದು ಎಕ್ಸಾಟಿಕ್ ವೆಜಿಟೇಬಲ್ಸ್ ತಂದು ತಿನ್ನೋದಲ್ಲ. 400 ರೂಪಾಯಿ ಕೂಡ ಒಂದೊಂದು kg ಹಣ್ಣು ಸಿಗುತ್ತೆ. ಡೇಟ್ಸ್ ನೋಡಿದ್ರೆ 2000 ರೂಪಾಯಿಗೂ 1 kg ಡೇಟ್ಸ್ ಸಿಗುತ್ತೆ. ಒಂದು ಡೇಟ್ಸು 300 ರೂಪಾಯಿ ಒಂದು ಡೇಟ್ಸ್ ಕೂಡ ಇದೆ. ಹಾಗಂತ ಹೇಳಿ ಎಲ್ಲರೂ ತಿನ್ನೋಕ್ಕಾಗಲ್ಲ. WHO ಏನು ಹೇಳುತ್ತೆ ಅಂತಂದರೆ, ನಮ್ಮ ಒಂದು ಸ್ಥಳೀಯ ಪ್ರದೇಶದಲ್ಲಿ, ನಾನು ಹುಟ್ಟಿ ಬೆಳೆದಂಥ ಪ್ರದೇಶದಲ್ಲಿ ನನಗೆ ಲಭ್ಯವಿರುವಂತಹ ಹಣ್ಣು ತರಕಾರಿ ತಿಂದರೆ ನನ್ನ ದೇಹಕ್ಕೆ ಬೇಕಾದಂತಹ ಈ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ನನಗೆ ಬರುತ್ತೆ. ಹಾಗಂತ ಹೇಳಿಬಿಟ್ಟು ನನ್ನ ಹತ್ರ ದುಡ್ಡಿದಂಥ ಎಕ್ಸಾಟಿಕ್ ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ನೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಏನೋ ಅದು ಜಸ್ಟ್ ಫಾರ್ ಕ್ರೇಜ್ ಅಥವಾ ಟೇಸ್ಟ್ ಮಾಡೋದಕ್ಕೋಸ್ಕರ ತಿನ್ಬೋದು. ಬಟ್ ನಾನು ಯಾವ ವಾತಾವರಣದಲ್ಲಿ ಯಾವ ಲೊಕೇಶನಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ